ದೇವರ ಕನಿಕರ ಸಂಪಾದಿಸಲಿಕ್ಕಾಗಿ ಕರೆಯಲ್ಪಟ್ಟ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೆ ಹೇರಳವಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯ ಧ್ಯಾನಕ್ಕೆ ಈ ಮುಂಜಾನೆ ತಮ್ಮನ್ನು ಆಹ್ವಾನಿಸ್ತಾ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ವಿಮೋಚನ ಕಾಂಡ 25ನೇ ಅಧ್ಯಾಯ 22ನೇ ವಚನ. ವಿಮೋಚನ ಕಾಂಡ 25-22. ದೇವರ ವಾಕ್ಯ ಹೀಗೆ ಹೇಳ್ತದೆ: ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು, ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲಣ 2 ಕೆರೂಬಿಗಳ ನಡುವೆಯೇ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲ ಸಂಗತಿಗಳನ್ನು ತಿಳಿಸುವೆನು. ಈ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ದೇವರ ಆತ್ಮ ನಮ್ಮನ್ನು ಬಲಪಡಿಸಲಿ, ಆತ ನಮಗೆ ಬೋಧಿಸಲಿ, ನಮ್ಮ ಹೃದಯವನ್ನು ದೃಢಪಡಿಸಲಿ. ದೇವರ ಆತ್ಮ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ನಾವು ಕರ್ತನನ್ನು ತಿಳ್ಕೊಳ್ಳುವಂಥ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ನಾವೀಗ ಓದಿದಂಥ ಈ ವಾಕ್ಯ ಭಾಗದಲ್ಲಿ ನಾವು ಓದಿದ್ದು ದೇವರು ಮೋಶೆಗೆ ಈ ವಾಕ್ಯ ಭಾಗದಲ್ಲಿ ದೇವದರ್ಶನ ಗುಡಾರವನ್ನು ಮತ್ತು ಯಾಜಕರು ಅವರಿಗೆ ಸಂಬಂಧಪಟ್ಟ ವಿಷಯಗಳು ಇವುಗಳ ಕುರಿತಾಗಿ ಕರ್ತನು ಅನೇಕ ವಿಷಯಗಳನ್ನ ತಿಳಿಯಪಡಿಸ್ತಾ ದೇವದರ್ಶನ ಗುಡಾರವನ್ನು, ಅದರ ವಿನ್ಯಾಸ, ಅದರ ಅಳತೆ, ಅದರಲ್ಲಿರಬೇಕಾದ ನಾನಾ ಉಪಕರಣಗಳು, ಅವುಗಳನ್ನ ತಯಾರಿಸುವ ರೀತಿ ನೀತಿ ವಿಧಾನಗಳನ್ನು ಹೀಗೆ ಬಹಳ ಸವಿವರವಾಗಿ ಕರ್ತನು ತಿಳಿಯಪಡಿಸಿದಂಥ ವಾಕ್ಯದ ಭಾಗದಲ್ಲಿ ಒಂದು ವಚನವನ್ನು ಓದಿದ್ದೇವೆ. ಇಲ್ಲಿಂದ ಹೆಚ್ಚು ಕಡಿಮೆ 39ನೇ ಅಧ್ಯಾಯದ ತನಕ ನಾವು ಓದುವಂಥ ಬಹುತೇಕ ಸಂಗತಿಗಳೆಲ್ಲವೂ ಅದು ಸ್ಪಷ್ಟವಾಗಿ ಇಂಜಿನಿಯರಿಂಗ್ ವಿಷಯಕ್ಕೆ ಸಂಬಂಧಪಟ್ಟ ವಿಚಾರಗಳು, ತಾಂತ್ರಿಕ ವಿಚಾರಗಳು, ಹಲವು ವಿಧದ ಸಂಗತಿಗಳನ್ನ ನೋಡ್ತೇವೆ. ಮರದ ಕೆಲಸ ಮತ್ತು ಫೌಂಡ್ರಿ ವರ್ಕ್, ಅಂದರೆ ಹಲವು ವಿಧವಾದ ಲೋಹಗಳನ್ನ ಕರಗಿಸಿ ಅವುಗಳಿಂದ ಅಚ್ಚು ಹಾಕಿದ ಉಪಕರಣಗಳನ್ನ ತಯಾರಿಸುವಂಥದ್ದು, ನಾನಾ ವಿಧವಾದ ಉಪಕರಣಗಳು ಅಥವಾ ಟೂಲ್ಸ್ಗಳನ್ನ ಮಾಡುವಂಥದ್ದು, ಅಥವಾ ವಿಧ ವಿಧವಾದ ಬಟ್ಟೆ ವಿನ್ಯಾಸ, ಕಸೂತಿ, ಅಥವಾ ಬಟ್ಟೆಗೆ ಬಣ್ಣ ಹಾಕುವಂಥ ಡೈಯಿಂಗ್, ಹೀಗೆ ಹಲವು ಸಂಗತಿಗಳನ್ನ ಇದರಲ್ಲಿ ಓದ್ತೇವೆ. ಒಂದಲ್ಲ ಎರಡಲ್ಲ. ಚರ್ಮದಿಂದ ಮಾಡಿದ ವಸ್ತುಗಳನ್ನ ತಯಾರಿಸುವಂಥದ್ದು, ಹಲವು ವಿಧ. ಅದರಲ್ಲಿ ದೇವರು ಮೊದಲನೇ ಉಪಕರಣದ ಕುರಿತಾಗಿ ಮಾಡಬೇಕಾದ ಉಪಕರಣಗಳಲ್ಲಿ ದೇವರಲ್ಲಿ ವಿವರಣೆ ಕೊಡ್ತಿರುವಂಥ ಮೊದಲನೇ ಸಂಗತಿ ಮಂಜೂಷ ಪೆಟ್ಟಿಗೆ ಎನ್ನುವಂಥ ಒಂದು ಉಪಕರಣ ಮಾಡಲಿಕ್ಕೆ. ಆ ಒಂದು ಪೆಟ್ಟಿಗೆ ಮಾಡಿದ ಮೇಲೆ ಅದರ ಮೇಲೆ ಒಂದು ಚಿನ್ನದ ಮುಚ್ಚಳ ಅದನ್ನು ತಯಾರಿಸಬೇಕು. ಅದೊಂದು ಗಟ್ಟಿ ಚಿನ್ನದಲ್ಲಿ ಮಾಡಲ್ಪಟ್ಟ ಒಂದು ಮುಚ್ಚಳ, ಅದರ ನಿರ್ದಿಷ್ಟ ಅಳತೆ ಎಲ್ಲವೂ ಇಲ್ಲಿದೆ. ಮತ್ತೆ ಅದರ ಮೇಲೆ ಇರಬೇಕಾದ ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ, ಅದರ 2 ಕೋನಗಳಲ್ಲಿ 2 ಕೆರೂಬಿಯರು ಇರಬೇಕು. ಆ ಕೆರೂಬಿಯರು ಆ ಮುಚ್ಚಳ ಅಂದರೆ ಆ ಮುಚ್ಚಳವನ್ನು ನೋಡುವ ರೀತಿಯಲ್ಲಿ ಅವರು ತಲೆ ಬಾಗಿಸಿರಬೇಕು. ಮತ್ತು ಆ ಕೆರೂಬಿಯರ ರೆಕ್ಕೆ ಅದನ್ನು ಮುಚ್ಚಿರಬೇಕು, ಅವರು ಎದುರು ಬದುರಾಗಿರಬೇಕು. ಅದರ ಮೇಲುಗಡೆಯ ಭಾಗವನ್ನು ಕೃಪಾಸನ ಎಂಬುದಾಗಿ ಕರೆಯಲಾಗಿದೆ. ದೇವರೇ ಹೇಳ್ತಾನೆ, ಅಲ್ಲಿ ಆತನು ಇದ್ದು ಆ ಕೆರೂಬಿಯರ ಚಾಚಿದ ರೆಕ್ಕೆಯ ಮೇಲೆ, ಆ ಮುಚ್ಚಳದ ಮೇಲೆ ಕೆರೂಬಿಯರ ಚಾಚಲ್ಪಟ್ಟ ರೆಕ್ಕೆ, ಅದರ ಮೇಲೆ ದೇವರಿದ್ದು ಅಲ್ಲಿ ದೇವರು ಮಾತನಾಡ್ತಾನೆ ಅಂತಾನೆ. ಅಲ್ಲಿ ನಮಗೆ ದೇವಜನರಿಗೆ ಬೇಕಾದ ನಿಯಮಗಳನ್ನ ಆತನು ತಿಳಿಪಡಿಸ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. ಅದನ್ನೇ ನಾವು ಓದಿದ್ದು. ಅಲ್ಲಿ 22ನೇ ವಚನದಲ್ಲಿ ಹೇಳ್ತದೆ, ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು.
ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲಣ 2 ಕೆರೂಬಿಗಳ ನಡುವೆ ನಾನಿದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲರಿಗೆ ಬೇಕಾಗಿರುವ ಎಲ್ಲ ಸಂಗತಿಗಳನ್ನು ತಿಳಿಸುವೆನು. ಇಲ್ಲಿ ಈ ಭಾಗವನ್ನ ಕೃಪಾಸನ ಎಂಬುದಾಗಿ ಕರೀತಾರೆ. ವಾಕ್ಯದಲ್ಲಿ ದೇವರ ಆಸನಗಳ ಕುರಿತಾಗಿ ನಾವು ಓದುವಾಗ ಕೆಲವು ಕಡೆ ನ್ಯಾಯಾಸನ ಎಂಬುದಾಗಿ ಓದ್ತೇವೆ, ಇಲ್ಲಿ ಕೃಪಾಸನ ಎಂಬುದಾಗಿ ಓದ್ತೇವೆ. ಕೆಲವೊಮ್ಮೆ ಇದನ್ನು ಗಂಭೀರವಾಗಿ ತಕ್ಕೊಳ್ಬೇಕಾಗ್ತದೆ. ಕಾರಣ, ಕೃಪಾಸನ ಎಂಬುದಾಗಿ ಹೇಳುವಾಗ ದೇವರು ತನ್ನ ಜನರಿಗೆ ಕನಿಕರ ತೋರುವುದಕ್ಕಾಗಿಯೇ ಇರುವಂತಹ ಆಸನ. ಹಾಗಾಗಿ ಅದಕ್ಕೆ ಕೃಪಾಸನ. ಅಲ್ಲಿಂದ ದೇವರ ಕನಿಕರ, ದಯೆ, ಪ್ರೀತಿ, ಆತನ ಉಪಕಾರ, ಹೀಗೆ ಎಲ್ಲ ಒಳಿತುಗಳಲ್ಲಿಂದ ಹೊರಟು ಬರ್ತದೆ. ನ್ಯಾಯಾಸನ ಎಂಬುದಾಗಿ ಹೇಳುವಾಗ ನಾವು ಹೆದರಬೇಕಾಗ್ತದೆ. ಒಂದು ವೇಳೆ ನಾವು ಅದನ್ನು ಯೋಚಿಸಿದಾದರೆ ಅಲ್ಲಿಂದ ಹೊರಡುವಂಥದ್ದು ದೇವರ ಕೋಪ, ನ್ಯಾಯ ತೀರ್ಪು. ಇಲ್ಲಿ ದೇವರು ಹೇಳುವಂಥ ಮಾತು ಅದ್ಭುತವಾಗಿದೆ. ಅಲ್ಲಿಯೇ ನಾನು ನಿನಗೆ ದರ್ಶನ ಕೊಡುವೆನು. ಹಾಗಾದರೆ ದೇವರು ತನ್ನ ಜನರಿಗೆ ಪ್ರಸನ್ನ ಮುಖದಿಂದ ಕಾಣಿಸಿಕೊಳ್ಳುವಂಥ ಒಂದು ಸ್ಥಳ ಕೃಪಾಸನ. ಭಕ್ತರು ಅನೇಕ ಸತಿ ಬೇಡಿಕೊಳ್ತಾರೆ, ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡು. ಅಂದರೆ ಕೋಪದ ಮುಖದಿಂದ ನೋಡಬೇಡಪ್ಪ, ನಿನ್ನ ಪ್ರೀತಿ ಕನಿಕರಗಳಿಂದ ಕೂಡಿರುವಂಥ ನಿನ್ನ ಮುಖದಿಂದ ನೋಡು, ಅಥವಾ ನಿನ್ನ ಕೃಪಾದೃಷ್ಟಿ ನಮಗೆ ಬೇಕು. ಹಾಗಾದರೆ ದೇವರು ತನ್ನ ಜನರಿಗೆ ದರ್ಶನ ಕೊಡ್ತೇನೆ, ಅಥವಾ ತಾನು ಆರಿಸಿಕೊಂಡ ತನ್ನ ಸದ್ಭಕ್ತರಿಗೆ ಆತನು ದರ್ಶನ ಕೊಡ್ತೇನೆ ಅಂತ ಹೇಳುವಾಗ ಅದು ಈ ಕೃಪಾಸನದಿಂದ. ಮತ್ತೆ ದೇವರು ಹೇಳುವಂಥ ಮಾತು, ನಾನು ಇದ್ದು ನಿನ್ನ ಸಂಗಡ, ಆ 2 ಕೆರೂಬಿಗಳ ನಡುವೆ ನಾನಿದ್ದು ನಿನ್ನ ಸಂಗಡ ಮಾತಾಡಿ ನಿನ್ನ ಇಸ್ರಾಯೇಲರಿಗೆ ಬೇಕಾಗಿರುವ ಎಲ್ಲ ಸಂಗತಿಗಳನ್ನು ತಿಳಿಸುವೆನು. ದೇವ ಸೇವೆ ಮಾಡುವಂಥವರಿಗೆ ಒಂದು ಪ್ರಾಮುಖ್ಯವಾದ ಆಲೋಚನೆ, ದೇವರ ಆಲೋಚನೆಗಳನ್ನ ಪಡ್ಕೊಳ್ಳುವುದಕ್ಕಾಗಿ ನಾನು ಎಲ್ಲಿ ಹೋಗಿ ಕಾಯಬೇಕು, ದೇವರ ದರ್ಶನಕ್ಕಾಗಿ ನಾನು ಎಲ್ಲಿ ಹೋಗಿ ಕಾಯಬೇಕು. ದೇವರೇ ತಾನು ತನ್ನ ಸ್ವಂತ ನುಡಿಗಳಿಂದ ಹೇಳಿದ ಮಾತು, ಆತನ ಆ ಕೃಪಾಸನದಲ್ಲಿಯೇ ನಮಗೆ ದರ್ಶನ ಕೊಡ್ತಾನೆ. ಆ ಕೃಪಾಸನದಲ್ಲಿ ಅದರ ನಡುವೆ ಇದ್ದೇ ಆತನು ನಮಗೆ ತನ್ನ ಆಲೋಚನೆಗಳನ್ನು, ತನ್ನ ಆಜ್ಞಾವಿಧಿಗಳನ್ನು, ತನ್ನ ಕಟ್ಟಳೆಗಳನ್ನು ಆತ ನಮಗೆ ಬೋಧಿಸುವಂಥ ದೇವರಾಗಿದ್ದಾನೆ. ಎಂತಹ ಶ್ರೇಷ್ಠವಾದ ಆಶೀರ್ವಾದ. ನಮಗೆ ಆಲೋಚನೆ ಹೇಳಿಕೊಡೋರು ಯಾರೆಂಬುದಾಗಿ ಅನೇಕರು ಕಂಗಾಲಾಗಿ ತತ್ತರಿಸಿ ಹೋಗಿರುವಾಗ ದೇವರು ತನ್ನ ಸದ್ಭಕ್ತರಿಗೆ, ನನ್ನ ಕೃಪಾಸನದಿಂದ ನಾನು ನಿಮಗೆ ಆಲೋಚನೆಗಳನ್ನ ಕೊಡ್ತೇನೆ, ನನ್ನ ಆಜ್ಞಾವಿಧಿಗಳನ್ನ ನಿಮಗೆ ತಿಳಿಪಡಿಸ್ತೇನೆ ಎಂಬುದಾಗಿ ತಾನೇ ಹೇಳ್ತಿದ್ದ. ದೇವರು ಮಾತು ಕೊಟ್ಟ ಪ್ರಕಾರವೇ ಮೋಶೆಗೆ ಹಾಗೇ ಆತನು ನಡ್ಕೊಂಡ. ವಾಕ್ಯದಲ್ಲಿ ಓದ್ತೇವೆ, ಅರಣ್ಯಕಾಂಡ 7ನೇ ಅಧ್ಯಾಯದ 89ನೇ ವಚನದಲ್ಲಿ ಮೋಶೆಗೆ ನಾನು ದರ್ಶನ ಕೊಡ್ತೇನೆ ಎಂಬುದಾಗಿ ಹೇಳಿದ ದೇವರು ಅದನ್ನು ನೆರವೇರಿಸಿದನ್ನು ಓದ್ತೇವೆ. ಅರಣ್ಯಕಾಂಡ 7ನೇ ಅಧ್ಯಾಯ 89ನೇ ವಚನ ಅಲ್ಲಿ ಬರ್ತದೆ, ಮೋಶೆ ಯೆಹೋವನ ಸಂಗಡ ಮಾತಾಡಬೇಕೆಂದು ದೇವದರ್ಶನದ ಗುಡಾರದೊಳಗೆ ಹೋದಾಗ ಆಜ್ಞಾಶಾಸನಗಳ ಮಂಜೂಷದ ಮೇಲಣ ಕೃಪಾಸನದ ಮೇಲಿನಿಂದ ಆ 2 ಕೆರೂಬಿಗಳ ನಡುವೆಯಿಂದ ತನ್ನ ಸಂಗಡ ಮಾತಾಡುವ ಯೆಹೋವನ ಸ್ವರವು ಅವನಿಗೆ ಕೇಳಿಸಿತು. ಹೀಗೆ ಆತನು ಅವನ ಸಂಗಡ ಮಾತಾಡಿದನು. ಎಂಥ ಅದ್ಭುತ ಅನುಭವ. ದೇವರು ಕೃಪಾಸನದ ಆ ಕೆರೂಬಿಗಳ ನಡುವೆ ಕೃಪಾಸನದಿಂದ ದೇವರು ಮೋಶೆಯೊಂದಿಗೆ ಮಾತನಾಡಿದ. ನಂತರ ಮೋಶೆಯು ದೇವರೊಂದಿಗೆ ಮಾತನಾಡಿದ. ಎಂಥ ಅದ್ಭುತವಾದ ಒಂದು ಸನ್ನಿವೇಶ, ಎಂಥ ಅದ್ಭುತವಾದ ದೃಶ್ಯ. ಇನ್ನು ಸತ್ಯವೇದದ ಇನ್ನೂ ಕೆಲವು ಭಾಗಗಳನ್ನ ನಾವು ಗಮನಿಸಿದ್ರೆ, ಭಕ್ತರು ಪ್ರಾರ್ಥಿಸುವಾಗಲ್ಲ ಈ ಕೃಪಾಸನವನ್ನು ಜ್ಞಾಪಿಸಿಕೊಂಡಿದ್ದಾರೆ. 3 ವಚನಗಳನ್ನ ನೋಡಿಕೊಳ್ಳೋಣ. 2 ಅರಸುಗಳು 19ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಒಂದು ಪ್ರಾರ್ಥನೆನ ಓದ್ತೇವೆ. ಯಾವಾಗ ಅಶ್ಶೂರದ ಸೇನಾಪತಿ ಆತನು ಅರಸನಾದ ಹಿಜ್ಕೀಯನನ್ನ ಕುಗ್ಗಿಸುವಂತೆ, ಇಸ್ರಾಯೇಲರನ್ನ ಕುಗ್ಗಿಸುವಂತೆ ನಾನಾ ವಿಧವಾದ ಅಲ್ಲಸಲ್ಲದ ಮಾತುಗಳನ್ನ ಮಾತನಾಡಿ, ಅಲ್ಲಸಲ್ಲದ ಮಾತುಗಳ ಪತ್ರವನ್ನು
ಕೊಟ್ಟಾಗ ಅರಸನಾದ ಹಿಜ್ಕೀಯ ಆತನು ಮಾಡಿದ ಒಂದು ಪ್ರಾರ್ಥನೆ ಇಲ್ಲಿದೆ. ಆಗ ಆ ಪತ್ರವನ್ನು ತಕ್ಕೊಂಡು ಆಲೆಗೆ ಹೋಗಿ ಹಿಜ್ಕೀಯ ಅದನ್ನು ತೆರೆದಿಟ್ಟು ಆತನು ಹೇಳುವಂತಹ ಮೊದಲನೇ ಮಾತು ಹೀಗಿದೆ: ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಯೆಹೋವನೇ, ಎಲ್ಲಾ ಭೂರಾಜ್ಯಗಳನ್ನು ಆಳುವ ದೇವರು ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನು ಮಾಡಿದವನು ನೀನೇ. ಮುಂದುವರಿಸ್ತಾ ಹೇಳ್ತಾನೆ, ಯೆಹೋವನೇ ಕಿವಿಗೊಟ್ಟು ಕೇಳು, ಯೆಹೋವನೇ ಕಣ್ಣಿಟ್ಟು ನೋಡು, ಸನೇರಿಬನು ಜೀವಸ್ವರೂಪನಾದ ನಿನ್ನನ್ನು ನಿಂದಿಸೋದಕ್ಕೋಸ್ಕರ ಹೇಳಿ ಕಳುಹಿಸಿದ ಮಾತುಗಳನ್ನು ಮನಸ್ಸಿಗೆ ತಂದುಕೋ. ಯೆಹೋವನೇ ಅಶ್ಶೂರದ ಅರಸರು ದೇಶ ಜನಾಂಗಗಳನ್ನು ಹಾಳು ಮಾಡಿ ಅವರ ದೇವತೆಗಳನ್ನು ಬೆಂಕಿಯಲ್ಲಿ ಹಾಕಿದ್ದು ನಿಜ. ಅವು ದೇವತೆಗಳಲ್ಲ, ಮನುಷ್ಯರು ಕೆತ್ತಿದ ಕಲ್ಲು ಮರಗಳ ಬೊಂಬೆಗಳಷ್ಟೇ. ಆದುದರಿಂದಲೇ ಅವುಗಳನ್ನು ಹಾಳು ಮಾಡುವುದು ಅವರಿಗೆ ಅಸಾಧ್ಯವಾಯಿತು. ಯೆಹೋವನೇ ನಮ್ಮ ದೇವರೇ, ನೀನೊಬ್ಬನೇ ದೇವರೆಂಬುದನ್ನು ಭೂರಾಜ್ಯಗಳೆಲ್ಲವೂ ತಿಳಿದುಕೊಳ್ಳುವಂತೆ ನಮ್ಮನ್ನು ಇವನ ಕೈಯಿಂದ ಬಿಡಿಸು ಎಂದು ಪ್ರಾರ್ಥಿಸಿದನು. ಅದ್ಭುತ. ದೇವರಿಂದ ಒಂದು ವಿಶೇಷ ಸಹಾಯವನ್ನು ಬಯಸುವಾಗ ಕೆರೂಬಿಗಳ ಮೇಲೆ ಆಸೀನನಾಗಿರುವ ಕೃಪಾಸನದ ಮೇಲಿರುವಂಥ ತನ್ನ ದೇವರನ್ನ ಅರಸನು ಕೂಗಿ ಪ್ರಾರ್ಥಿಸ್ತಾನೆ. ಎಂಥ ಅದ್ಭುತವಾದ ದೃಶ್ಯ. ಕೀರ್ತನೆಗಾರನು 80ನೇ ಅಧ್ಯಾಯದ ಆರಂಭದ ವಚನದಲ್ಲಿ ಅವನು ಸಹ ತನ್ನ ಮೊರೆಯನ್ನು ದೇವರ ಮುಂದೆ ಸಲ್ಲಿಸುವಾಗ ಆತನು ಹೇಳುವಂಥ ಮಾತು: ಇಸ್ರಾಯೇಲನ್ನು ಕಾಯುವ ಕುರುಬನೇ ಕಿವಿಗೊಡು, ಯೋಸೇಫನ ವಂಶದವರನ್ನು ಕುರಿಹಿಂಡಿನಂತೆ ಕರೆತಂದವನೇ, ಕೆರೂಬ್ಯರ ಮಧ್ಯದಲ್ಲಿ ಆಸೀನನಾಗಿರುವ ಆತನೇ ಪ್ರಕಾಶಿಸು. ದೇವರಿದ್ದು ಪ್ರಕಾಶಿಸಲಿ ಎಂಬುದಾಗಿ ಹೇಳುವಾಗ ಆತನು ಪ್ರಾರ್ಥಿಸುವಾಗ ಹೇಳ್ತಾನೆ, ಕೆರೂಬ್ಯರ ಮಧ್ಯದಲ್ಲಿ ಆಸೀನನಾಗಿರುವ ಆತನು. ಕೃಪಾಸನದಲ್ಲಿ ಇರುವ ದೇವರನ್ನ ಪದೇ ಪದೇ ಕೂಗಿ ಭಕ್ತರು ಪ್ರಾರ್ಥಿಸಿದ್ದಾರೆ. ನಾವು ಅರಸುಗಳ ಪುಸ್ತಕದಲ್ಲಿ ಓದಿದ ಅದೇ ವಾಕ್ಯವನ್ನ ತಿರುಗಿ ನಾವು ಯೆಶಾಯನ ಪ್ರವಾದನೆ ಗ್ರಂಥದ 37ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಅಲ್ಲಿಯೂ ಇಂಥದೇ ಮಾತು ತಿರುಗಿ ಪುನರುಚ್ಚಾರವಾಗಿದೆ. 37ನೇ ಅಧ್ಯಾಯದ 16ನೇ ವಚನದಲ್ಲಿ ಅಲ್ಲಿ ಆತನು ಹೇಳ್ತಾನೆ, ಕೆರೂಬಿಗಳ ಮೇಲೆ ತಿರುಗಿ ಅರಸನಾದ ಹಿಜ್ಕೀಯನ ಪ್ರಾರ್ಥನೆ: ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಸೇನಾಧೀಶನಾದ ಯೆಹೋವನೇ, ಎಲ್ಲಾ ಭೂರಾಜ್ಯಗಳನ್ನು ಆಳುವ ದೇವರೇ, ನೀನೊಬ್ಬನೇ, ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದವನು ನೀನೇ. ಪ್ರಿಯರೇ, ದೇವರನ್ನ ದರ್ಶಿಸುವುದಕ್ಕೂ ದೇವರಿಂದ ಆಲೋಚನೆಗಳನ್ನ ತೆಗೆದುಕೊಳ್ಳುವುದಕ್ಕೂ ದೇವರ ಸಂಗಡ ಮಾತನಾಡುವುದಕ್ಕೂ ದೇವರ ಮುಂದೆ ಹೋಗಿ ಪ್ರಾರ್ಥಿಸುವುದಕ್ಕೂ ಭಕ್ತರು ಧೈರ್ಯ ತೆಗೆದುಕೊಂಡದ್ದು ಕೃಪಾಸನದಲ್ಲಿ ಮಹಾಕನಿಕರದಿಂದ ನಮ್ಮನ್ನು ಸಂಧಿಸುವ ಆ ದೇವರ ಪ್ರಸನ್ನತೆಯನ್ನು ಗ್ರಹಿಸಿದವರಾಗಿಯೇ ಅವರು ಧೈರ್ಯ ತೆಗೆದುಕೊಂಡ್ರು. ಆತನ ಮುಂದೆ ಹೋಗಿ ಆತನ ದರ್ಶನವನ್ನು ಕಂಡ್ರು, ಆತನ ಬಳಿಗೆ ಹೋಗಿ ದರ್ಶನ ಕಂಡ್ರು, ಆತನ ಬಳಿಗೆ ಹೋಗಿ ಆತನಿಂದ ಆಲೋಚನೆಗಳನ್ನ ಪಡ್ಕೊಂಡ್ರು, ಆತನ ಬಳಿಗೆ ಹೋಗಿ ಪರಸ್ಪರ ಮುಖಾಮುಖಿಯಾಗಿ ಮಾತನಾಡಿದರು. ಪ್ರಾರ್ಥಿಸುವಾಗ ಕೃಪಾಸನದಲ್ಲಿರುವ ದೇವರನ್ನು ಜ್ಞಾಪಕ ಮಾಡಿಕೊಂಡ್ರು. ಹೊಸ ಒಡಂಬಡಿಕೆಗೆ ಬರುವಾಗ ಕೃಪಾಸನ ಮುಂದೆ ಧೈರ್ಯದಿಂದ ಬನ್ನಿ ಎಂಬ ಕರೆ ಈಗಿನ ಕ್ರಿಸ್ತನ ಸಭೆಗೆ ಕೊಡಲ್ಪಟ್ಟದೆ. ಪ್ರಿಯರೇ, ನಮ್ಮ ದೇವರು ಕೃಪಾಸನದಲ್ಲಿದ್ದಾನಲ್ಲ, ನಿನ್ನನ್ನು ಸಂಧಿಸಿ ನಿನಗೆ ದರ್ಶನ ಕೊಡುವುದಕ್ಕಾಗಿ, ನಿನ್ನ ಸಂಧಿಸಿ ನಿನಗೆ ಆಲೋಚನೆಗಳನ್ನ, ತನ್ನ ವಿಧಿ ನಿಯಮಗಳನ್ನ ಬೋಧಿಸುವುದಕ್ಕಾಗಿ, ನಿನ್ನೊಂದಿಗೆ ಮಾತನಾಡಿ ನೀನು ಆತನೊಂದಿಗೆ ಸಂಭಾಷಿಸುವ ಅನುಭವ ನಿನಗೆ ಕೊಡುವುದಕ್ಕಾಗಿಯೇ ಪ್ರಾರ್ಥನೆಯಲ್ಲಿ ಕೃಪಾಸನದಲ್ಲಿರುವ ದೇವರನ್ನ ಪದೇ ಪದೇ ಜ್ಞಾಪಿಸಿ ಆತನ ಕನಿಕರ ಸಂಪಾದಿಸುವುದಕ್ಕಾಗಿ ಆತನು ಈ ವಾಕ್ಯಗಳಲ್ಲಿ ನಮಗೆ ಗೋಚರವಾಗಿದ್ದಾನಲ್ಲ, ಆತನ ಮುಂದೆ ಬಂದು ನಾವು ಅಡ್ಡ ಬೀಳೋಣ, ಪ್ರಾರ್ಥನೆ ಮಾಡೋಣ. ಕೃಪಾಸನದಲ್ಲಿರುವ ನಮ್ಮ ದೇವರೇ, ಕನಿಕರ, ಪ್ರೀತಿ, ದಯೆ, ಉಪಕಾರಗಳನ್ನ ಪ್ರಕಟಿಸುವ ನಮ್ಮ ದೇವರೇ, ಕೃಪಾಸನದಲ್ಲಿ ಇದ್ದು ಮೋಶೆಗೆ ದರ್ಶನ ಕೊಟ್ಟ ದೇವರೇ, ಕೃಪಾಸನದಲ್ಲಿ ಇದ್ದು ಮೋಶೆಗೆ ಆಜ್ಞಾವಿಧಿ ನಿಯಮಗಳನ್ನ ಬೋಧಿಸಿದ ದೇವರೇ, ಕೃಪಾಸನದಲ್ಲಿ ಮೋಶೆಗೆ ಗೋಚರವಾಗಿ ಆತನೊಂದಿಗೆ ಮಾತನಾಡಿ ಆತನು ನಿನ್ನೊಂದಿಗೆ ಮಾತನಾಡುವುದಕ್ಕೆ ಕೃಪೆ ಕೊಟ್ಟ ದೇವರೇ. ಅಪ್ಪ, ಭಕ್ತರು, ಅರಸರು ಇವರುಗಳು ತಮ್ಮ ಜೀವಿತದ ಹೋರಾಟದ ಸಂದರ್ಭದಲ್ಲಿ ಕರ್ತನೆ ತಮ್ಮ ರಕ್ಷಣೆಗಾಗಿ, ತಮ್ಮ ಉಳಿವಿಗಾಗಿ ಕೃಪಾಸನದಲ್ಲಿರುವ ನಿನ್ನನ್ನೇ ಕೂಗಿ ಕರೆದು ಪ್ರಾರ್ಥಿಸಿದ್ರಲ್ಲ. ಕರ್ತನೆ, ಕ್ರಿಸ್ತನ ಸಭೆಗೆ ನೀನು ಹೇಳಿದಿ, ಸಮಯೋಚಿತ ಸಹಾಯ ನಮಗೆ ನಿನ್ನಿಂದ ದೊರಕುವಂತೆ
ನಾವು ನಿನ್ನ ಕೃಪಾಸನ ಮುಂದೆ ಬರೋಣ ಎಂಬುದಾಗಿ ಭಕ್ತನು ನಮಗೆ ಕರೆ ಕೊಡ್ತಾನಲ್ಲ, ನಿನ್ನ ವಾಕ್ಯ ನಮಗೆ ಕರೆ ಕೊಡ್ತದಲ್ಲ ಕರ್ತನೆ. ಹಳೆ ಒಡಂಬಡಿಕೆ ಭಕ್ತರಿಗೆ ಮಾತ್ರವಲ್ಲಪ್ಪ, ಈಗಲೂ ನಿನ್ನ ಕೃಪಾಸನದಲ್ಲಿದ್ದು ಹೊಸ ಒಡಂಬಡಿಕೆ ಜನರಾದ ನಮಗೂ ನಿನ್ನ ಬಳಿಗೆ ಬರುವುದಕ್ಕೆ ಕರೆದಿದ್ದಿ. ಈಗೋ ಕರ್ತ ನಾವು ಬರ್ತೇವೆ, ನಮಗೂ ಅನುಭವಗಳನ್ನ ಕೊಡು, ನಮ್ಮನ್ನೂ ಹೀಗೆ ನಡೆಸು. ನಿನ್ನ ಕೃಪಾಸನದಿಂದ ನಮಗೆ ಸಿಕ್ಕುವಂಥ ಸಕಲ ಮೇಲುಗಳು ನಮಗೆ ದೊರಕಲಿ, ನಿನ್ನ ಕೃಪೆ ನಮಗುಂಟಾಗಲಿ ಅಪ್ಪ. ಯಾರ್ಯಾರು ನಿನ್ನ ಕೃಪಾಸನ ಬಳಿಗೆ ಈಗ ಬಂದು ಮೊರೆ ಇಡ್ತಿದ್ದಾರೋ ಅವರಿಗೆ ನೀನು ಪ್ರಸನ್ನನಾಗು. ಅವ್ರಿಗಿರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಅವ್ರಿಗೆ ಬಿಡುಗಡೆ ಕೊಡು ಸ್ವಾಮಿ. ದಯಮಾಡಿ ಸಹಾಯ ಮಾಡು. ನೀನಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗೆ ಅವನು ಒಪ್ಪಿಸಿಕೊಡ್ತಾನೆ. ಜೊತೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.